ಗುರುವಾರ ದಿನದ ಅರಿಶಿನದ ಪವಾಡ. ಗುರುವಾರ ದಿನದಂದು ಅರಿಶಿನದಲ್ಲಿ ಹೀಗೆ ಮಾಡುವುದರಿಂದ ಏನೆಲ್ಲ ಪವಾಡಗಳು ನಡೆಯುತ್ತದೆ ಎಂದು ಇಲ್ಲಿ ತಿಳಿದುಕೊಳ್ಳೋಣ. ಗುರುವಾರ ದಿನವು ಭಗವಂತ ಮಹಾವಿಷ್ಣುವಿಗೆ ಸಮರ್ಪಿಸಲಾದ ದಿನ ಮತ್ತು ಈ ಬ್ರಹ್ಮಾಂಡದ ರಕ್ಷಕ. ಆತನನ್ನು ಮೆಚ್ಚಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುವುದು. ಅರಿಶಿನವು ವಿಷ್ಣುವಿನ ಮೆಚ್ಚಿನ ವಸ್ತುಗಳಲ್ಲಿ ಒಂದಾಗಿದೆ. ಗುರುವಾರದ ದಿನ ಉಪವಾಸ ಮಾಡುವವರು ಸಹ ವಿಷ್ಣು ದೇವರನ್ನು ಪೂಜಿಸುತ್ತಾರೆ ಹಾಗೂ ಅರಿಶಿನದ ತಿಲಕವನ್ನು ಸಹ ಇಟ್ಟುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ಪೌರಾಣಿಕ ಪ್ರಾಮುಖ್ಯತೆಯಲ್ಲಿ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದು ನಮ್ಮ ಹಣೆಯ ಬರಹವನ್ನು ಬದಲಾಯಿಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲವಾಗುತ್ತದೆ. 1. ನೀವು ಗುರುವಾರ ದಿನದಂದು ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋಗುತ್ತಿದ್ದರೆ ಮೊದಲಿಗೆ ಗಣೇಶ ದೇವರಿಗೆ ಅರಿಶಿನದ ತಿಲಕವನ್ನು ಹಚ್ಚಿ ನಂತರ ಮನೆಯಿಂದ ಹೊರಡಿ. ಇದರಿಂದ ನಿಮ್ಮ ಕೆಲಸದಲ್ಲಿ ಬರುವ ಯಾವುದೇ ಅಡೆತಡೆಗಳಿಲ್ಲದೆ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದೆ. 2. ದೇವಗುರುವಾದ ಬೃಹಸ್ಪತಿಯನ್ನು ಮೆಚ್ಚಿಸಲು ಗುರುವಾರ ದಿನದಂದು ಅರಿಶಿಣ, ಹಳದಿ ಬಟ್ಟೆ, ಕಡಲೆ ಹಿಟ್ಟಿನ ಲಡ್ಡುಗಳು ಹಾಗೂ ನುಗ್ಗೆಕಾಯಿಯನ್ನು ಅರ್ಹ ಬ್ರಾಹ್ಮಣನಿಗೆ ದಾನ ಮಾಡಿ. ಹಾಗೂ ಇದರ ಜೊತೆಯಲ್ಲಿ ಗುರುವಾರ ದಿನದಂದು ಬಾಳೆಗಿಡದ ಬುಡದಲ್ಲಿ ಅರಿಶಿಣವನ್ನು ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ಸ್ಥಗಿತಗೊಂಡಿರುವ ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭವಾಗುತ್ತದೆ. 3. ಹಣದ ಸಮಸ್ಯೆಯನ್ನು ದೂರ ಮಾಡಲು ಗುರುವಾರದಂದು ವಿಷ್ಣು ದೇವರಿಗೆ ನಿಮ್ಮ ಕೈಯಿಂದ ಅರಿಶಿಣ ಮತ್ತು ಅಕ್ಷತೆಯನ್ನು ಹಾಕುತ್ತಾ ವಿಷ್ಣು ಸಹಸ್ರನಾಮವನ್ನು ಮನಶುದ್ಧಿಯಿಂದ ಪಠಿಸುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗಿ ನಿಮ್ಮ ಎಲ್ಲಾ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯುತ್ತದೆ. 4. ನಿಮ್ಮ ಕುಟುಂಬ ಹಾಗೂ ನಿಮ್ಮ ಪತಿಯು ಸಂತೋಷವಾಗಿರಲು ನೀವು ಬಯಸಿದರೆ ಗುರುವಾರ ದಿನದಂದು ಇಡೀ ದೇಹಕ್ಕೆ ಅರಿಶಿಣವನ್ನು ಹಚ್ಚಿಕೊಂಡು ಅರಿಶಿಣದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ಹಾಗೂ ನಿಮ್ಮ ವೈವಾಹಿಕ ಸಂಬಂಧಗಳಲ್ಲಿ ಸಿಹಿಮಯವಾಗಿರುತ್ತದೆ. 5. ಗುರುವಾರದ ದಿನದಂದು ತುಂಡಾಗದ 5 ಅರಿಶಿಣದ ಉಂಡೆಗಳನ್ನು ತೆಗೆದುಕೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಡುವುದರಿಂದ ನಿಮ್ಮ ಮನೆಯಲ್ಲಿನ ಹಣಕಾಸಿನ ಕೊರತೆ ನಿವಾರಣೆಯಾಗಲು ಪ್ರಾರಂಭವಾಗುತ್ತದೆ. ಲಕ್ಷ್ಮೀದೇವಿಯ ದಯೆ ನಿಮ್ಮ ಮೇಲಿರುತ್ತದೆ. ಹೀಗೆ ಪ್ರತಿ ತಿಂಗಳು ಈ ಅರಿಶಿಣವನ್ನು ಯಾರೂ ತುಳಿಯದ ಪವಿತ್ರ ಸ್ಥಳದಲ್ಲಿ ಹೂತು ಹಾಕಿ ಹಾಗೂ ಮತ್ತೊಂದು ಅರಿಶಿಣದ ಗಂಟನ್ನು ಇಟ್ಟುಕೊಳ್ಳಿ. ವಾಸ್ತುದೋಷಕ್ಕೆ ಪರಿಹಾರ. ಮನೆಯ ವಾಸ್ತುದೋಷಗಳನ್ನು ಹೋಗಲಾಡಿಸಲು ಗುರುವಾರದಂದು ಮನೆಯ ಮೂಲೆ ಮೂಲೆಯಲ್ಲಿ ಅರಿಶಿಣವನ್ನು ಸಿಂಪಡಿಸುವುದರಿಂದ ವಾಸ್ತುದೋಷಗಳು ದೂರವಾಗುತ್ತವೆ. ರಾತ್ರಿ ಕೆಟ್ಟ ಕನಸುಗಳು ಬರದಿರಲು ಅರಿಶಿಣದ ಉಂಡೆಯ ಮೇಲೆ ಕಲವ ದಾರವನ್ನು ಅಥವಾ ಮೋಲಿ ದಾರವನ್ನು ಕಟ್ಟಿ ಮಲಗುವ ಮುನ್ನ ತಲೆಯ ಕೆಳಗೆ ಇಟ್ಟು ಮಲಗಿ. ಇದರಿಂದ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬೀಳುವುದು ನಿಲ್ಲುತ್ತದೆ. ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಪಡೆಯಲು ಈ ದಿನ ಅರಿಶಿಣವನ್ನು ತೆಗೆದುಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಭಗವಾನ್ ವಿಷ್ಣುವು ಇದರಿಂದ ಸಂತುಷ್ಟನಾಗಿ ಆತನಿಗೆ ಕೃಪೆಯನ್ನು ದಯಪಾಲಿಸುತ್ತಾನೆ ಮತ್ತು ನಿಮಗೆ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ನೀಡುತ್ತಾನೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.